ಗಂಗಾವತಿ ನಗರದ ವಿದ್ಯಾನಗರದಲ್ಲಿರುವ ಶ್ರೀಮತಿ ಶಾರದಾ ಶಿಕ್ಷಣ ಸಂಸ್ಥೆ ಮಹಾವಿದ್ಯಾಲಯದಲ್ಲಿ ಸಂಸ್ಥೆಯ ಆಡಳಿತ ಮಂಡಳಿ ವತಿಯಿಂದ ಮತ್ತು ಉಪನ್ಯಾಸಕರ ವತಿಯಿಂದ ಶ್ರೀಮತಿ ನೆಕ್ಕಂಟಿ ಲಲಿತಮ್ಮ ಅವರ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲಾ ವಿದ್ಯಾರ್ಥಿಗಳು ಮತ್ತು ಆಡಳಿತ ಮಂಡಳಿ ಪದಾಧಿಕಾರಿಗಳು ಹಾಗೂ ಕಾಲೇಜಿನ ಪ್ರಿನ್ಸಿಪಾಲರು ಮತ್ತು ಅಧ್ಯಾಪಕರು ಸೇರಿದಂತೆ ಶ್ರೀಮತಿ ನೆಕ್ಕಂಟಿ ಲಲಿತಮ್ಮ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ನಡೆಸುವುದರ ಮೂಲಕ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ನಡೆಸಲಾಯಿತು. ನನ್ನ ಹೊತ್ತು ನಡೆವ ಈ ಗುಣವಂತರು ಬಂಧು ಬಳಗಲ್ಲ ಈ ಹೃದಯವಂತರು ಬಂದು ಹೋಗೋ ನಡುವೆ ಸಂಬಂಧ ತಂದರು ನಾಲ್ಕು ಹೆಗಲ ಮೇಲೆ ಈ ಬದುಕಿನ ಕೊನೆಯಾತ್ರೆ ಮುಷ್ಟಿ ಮಣ್ಣಿನಲ್ಲಿ ಮುಗಿಯುವ ಈ ಜಾತ್ರೆ ಯಾರೋ ಗಂಗಾ ವಿದ್ಯಾಸಂಸ್ಥೆ ಅಡಿಯಲ್ಲಿ ನಡೆಯುತ್ತಿರುವ ಶ್ರೀ ಎನ್ಆರ್ ಶಾಲೆಯ ಮುಖ್ಯ ದಾನಿಗಳಾದಂಥ ಸ್ವರ್ಗೀಯ ಶ್ರೀ ನೆಕ್ಕಂಟಿ ರಾಮರಾವ್ ಅವರ ಧರ್ಮಪತ್ನಿ ನಿನ್ನೆ ತಾನೇ ನಿಧನ ಹೊಂದಿದ್ದಾರೆ. ಅದೊಂದು ಬಹಳಷ್ಟು ವಿಚಾರಕರವಾದಂಥ ವಿಷಯ. ಯಾಕಂದರೆ ಅವರು ಸಾಕಷ್ಟು ಸೇವಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದರು. ಇವತ್ತು ಯಾವುದೇ ದೇವಸ್ಥಾನದಲ್ಲಾಗಲಿ, ಭಜನೆ ಮಂಡಳಗಳಾಗಲಿ, ಬಡ ಮಕ್ಕಳ ವಿಚಾರದಲ್ಲಾಗಲಿ ಎಷ್ಟೋ ಒಂದು ಸೇವಾ ಮನೋಭಾವನೆಯನ್ನು ಇಟ್ಕೊಂಡಂಥ ಆ ತಾಯಿ ನಿನ್ನೆ ನಿಧನ ಆಗಿದ್ದಾರೆ ಅಂದರೆ ಬಹಳಷ್ಟು ದುಃಖ ಪಡುವಂಥ ವಿಷಯ. ಅದೇ ರೀತಿ ಅವರ ಪುತ್ರರಾದಂಥ ಶ್ರೀ ನೆಕ್ಕಂಟಿ ಶ್ರೀನಿವಾಸ್ ಅವರು ಎನ್ಆರ್ ಫೌಂಡೇಶನ್ ಅಂತ ಹೇಳಿ ಒಂದು ಫೌಂಡೇಶನ್ನ ಸ್ಥಾಪನೆ ಮಾಡಿದ್ದಾರೆ. ಅವರು ನಮ್ಮ ಸಂಸ್ಥೆಯ ಸುಮಾರು 16 ವರ್ಷಗಳ ಕಾಲ ಖಜಾಂಚಿಯಾಗಿ ಸೇವೆಯನ್ನು ಸಲ್ಲಿಸಿದ್ದು ಸಾಕಷ್ಟು ನಮ್ಮ ಸಂಸ್ಥೆಗೆ ಸೇವೆಯನ್ನು ಮಾಡಿದ್ದಾರೆ. ಇಂದು ಸಹ ನಮ್ಮ ಸಂಸ್ಥೆಯ ಡೈರೆಕ್ಟರ್ ಆಗಿದ್ದಾರೆ. ಜೊತೆಗೆ ಇವತ್ತು ತಮ್ಮ ಫೌಂಡೇಶನ್ ವತಿಯಿಂದ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಮತ್ತು ಪರಿಸರ ಸಂರಕ್ಷಣೆಗೋಸ್ಕರ ನಮ್ಮ 2 ಜಿಲ್ಲೆಗಳಲ್ಲಿ ತಮ್ಮದೇ ಆದ ಒಂದು ಛಾಪನ್ನು ಹೊರಡಿಸಿದ್ದಾರೆ. ಅದೇ ರೀತಿ ಗೋ ಸಂರಕ್ಷಣೆಗಾಗಿ ಅವರು ಸಾಕಷ್ಟು ಸೇವೆಯನ್ನು ಮಾಡಿದ್ದಾರೆ. ಉದಾಹರಣೆಗೆ ಹೇಳಬೇಕಾದ್ರೆ ನಮ್ಮ ಆನೆಗೊಂದಿ ಭಾಗದಲ್ಲಿರುವ ಆದಿಶಕ್ತಿ ಗುಡಿ ಹತ್ರ ಸಾಕಷ್ಟು ಗೋ ಸಂರಕ್ಷಣೆ ಕೆಲಸಗಳನ್ನು ಅವರು ಮಾಡ್ತಾ ಇದ್ದಾರೆ. ಆ ತಾಯಿ ನಮ್ಮ ಸುಬ್ಬಾರಾವ್ ಅವರ ದೊಡ್ಡಮ್ಮ ಕೂಡ ಅವರು ಎಲ್ಲರಿಗೂ ಒಂದು ದೊಡ್ಡ ಸ್ಥಾನದಲ್ಲಿದ್ದು ಸೇವೆಯನ್ನು ಮಾಡಿದಂಥ ಅದು ತುಂಬಲಾರದಂಥ ನೋವು ಅಂತ ಈ ಸಂದರ್ಭದಲ್ಲಿ ನಾನು